ಹಾಯ್ ಹಲೋ ವೀಕ್ಷಕರೇ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಈ ಚಟುವಟಿಕೆ ಯಾವ ರೀತಿ ಇತ್ತು ಮತ್ತು ಈ ವಾರ ಮನೆಯಿಂದ ಹೊರ ಹೋಗಲು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ನಾವು ಈ ಚಟುವಟಿಕೆ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರುತ್ತೀರಿ. ಈಗ ನಾನು ಶಾರ್ಟ್ ಅಲ್ಲಿ ಹೇಳಿ ಮುಗಿಸುತ್ತೇನೆ. ಒಬ್ಬ ಸ್ಪರ್ಧಿಯು ಆಕ್ಟಿವಿಟಿ ರೂಮ್ಗೆ ಹೋಗುತ್ತಾರೆ. ಆ ಸ್ಪರ್ಧಿಗೆ ಹೊರಗಿನವರು ಕಾಣಿಸಲ್ಲ, ಆದ್ರೆ ಹೊರಗಿನವರಿಗೆ ಒಳಗಿರುವ ಸ್ಪರ್ಧಿ ಕಾಣಿಸುತ್ತಾರೆ. ಒಳಗಿರುವ ಸ್ಪರ್ಧಿ ನಾಮಿನೇಟ್ ಆಗಬೇಕಾ ಬೇಡ ಎಂದು ಗ್ರೀನ್ ಬೋರ್ಡ್ ಮತ್ತು ರೆಡ್ ಬೋರ್ಡ್ ತೋರಿಸಬೇಕು. ರೆಡ್ ಬೋರ್ಡ್ ತೋರಿಸಿದರೆ ನಾಮಿನೇಟ್ ಆಗುತ್ತಾರೆ ಮತ್ತು ಗ್ರೀನ್ ಬೋರ್ಡ್ ತೋರಿಸಿದರೆ ಸೇಫ್ ಆಗುತ್ತಾರೆ. ಈ ರೀತಿ ಟಾಸ್ಕ್ ಇತ್ತು. ರೆಡ್ ಬೋರ್ಡ್ ಯಾವ ಯಾವ ಸ್ಪರ್ಧಿಗಳು ತೋರಿಸುತ್ತಾರೋ ಆ ಸ್ಪರ್ಧಿಗಳು ಯಾವ ಕಾರಣಕ್ಕೆ ನಾಮಿನೇಟ್ ಮಾಡುತ್ತಾರೆ ಎಂದು ರೀಸನ್ ಕೊಡಬೇಕು. ಈ ರೀತಿ ಇತ್ತು. ನಂತರ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇನೆಂದರೆ, ಒಳಗಿರುವ ಸ್ಪರ್ಧಿಯು ತಮಗೆ ಯಾವ ಯಾವ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ ಎಂದು ಹೇಳಬೇಕು. ಎಕ್ಯುರೇಟ್ ಆಗಿ ಯಾರು ಹೇಳುತ್ತಾರೋ ಆ ಸ್ಪರ್ಧಿ ನಾಮಿನೇಟ್ ಇಂದ ಸೇಫ್ ಆಗುತ್ತಾರೆ. ಈ ರೀತಿ ಟಾಸ್ಕ್ ಇತ್ತು. ಆಲ್ರೆಡಿ ನೀವು ಪ್ರೋಮೋದಲ್ಲಿ ನೋಡಿದ್ದೀರಿ. ಈಗ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಯಾವ ಸ್ಪರ್ಧಿಗಳಿಗೆ ಯಾರ್ಯಾರು ರೆಡ್ ಬೋರ್ಡ್ ತೋರಿಸಿದ್ದಾರೆ ಎಂದು ನೋಡುವುದಾದ್ರೆ, ಮೊದಲಿಗೆ ಧ್ರುವಂತ್ ಅವರಿಗೆ ರಾಶಿಕಾ, ಸೂರಜ್, ಕಾವ್ಯ ಮತ್ತು ರಕ್ಷಿತಾ ಅವರು ರೆಡ್ ಬೋರ್ಡ್ ತೋರಿಸಿರುತ್ತಾರೆ. ನೆಕ್ಸ್ಟ್ ಸ್ಪಂದನಾ ಅವರಿಗೆ ಅಶ್ವಿನಿ ಗೌಡ, ರಕ್ಷಿತಾ, ರಾಶಿಕಾ, ಗಿಲ್ಲಿ, ರಘು ಮತ್ತು ಧ್ರುವಂತ್ ಅವರು ರೆಡ್ ಬೋರ್ಡ್ ತೋರಿಸಿರುತ್ತಾರೆ. ಇನ್ನು ಮಾಳು ಅವರಿಗೆ ರೆಡ್ ಬೋರ್ಡ್ ತೋರಿಸಿದವರು ಅಶ್ವಿನಿ ಗೌಡ, ಸ್ಪಂದನಾ, ಕಾವ್ಯ, ಗಿಲ್ಲಿ ಮತ್ತು ಧ್ರುವಂತ್. ಇನ್ನು ಸೂರಜ್ ಅವರಿಗೆ ಮಾಳು, ಗಿಲ್ಲಿ, ರಘು ಮತ್ತು ಧ್ರುವಂತ್ ಅವರು ರೆಡ್ ಬೋರ್ಡ್ ತೋರಿಸಿರುತ್ತಾರೆ. ರಾಶಿಕಾ ಅವರಿಗೆ ಧನುಷ್, ಮಾಳು, ಸ್ಪಂದು, ರಕ್ಷಿತಾ, ರಘು ಮತ್ತು ಧ್ರುವಂತ್ ಅವರು ರೆಡ್ ಬೋರ್ಡ್ ತೋರಿಸಿರುತ್ತಾರೆ. ಇನ್ನು ಧನುಷ್ ಅವರನ್ನು ನೋಡುವುದಾದ್ರೆ, ಧನುಷ್ ಅವರಿಗೆ ರೆಡ್ ಬೋರ್ಡ್ ತೋರಿಸಿದವರು ರಕ್ಷಿತಾ, ಸೂರಜ್, ಸ್ಪಂದನಾ, ರಾಶಿಕಾ, ಗಿಲ್ಲಿ ಮತ್ತು ಧ್ರುವಂತ್. ಇನ್ನು ರಘು ಅವರಿಗೆ ರೆಡ್ ಬೋರ್ಡ್ ತೋರಿಸಿದವರು ರಾಶಿಕಾ, ಸೂರಜ್, ಧನುಷ್, ಮಾಳು, ಸ್ಪಂದನಾ, ಕಾವ್ಯ ಮತ್ತು ಧ್ರುವಂತ್. ವೀಕ್ಷಕರೇ, ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವ್ರದ್ದು ಗೊತ್ತಾಗಿಲ್ಲ, ಯಾಕಂದ್ರೆ ಲೈವ್ ಅಲ್ಲಿ ತೋರಿಸಿಲ್ಲ. ಹಾಗಾಗಿ ನಾವು ಈಗ ಡೈರೆಕ್ಟ್ ಆಗಿ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂದು ನೋಡುವುದಾದರೆ, ಸ್ಪಂದನಾ, ಧನುಷ್, ಮಾಳು, ರಘು, ಗಿಲ್ಲಿ, ಸೂರಜ್, ಧ್ರುವಂತ್, ಅಶ್ವಿನಿ ಗೌಡ, ರಕ್ಷಿತಾ ಮತ್ತು ರಾಶಿಕಾ. ಮನೆಯ ಕ್ಯಾಪ್ಟನ್ ಆದ ಕಾವ್ಯ ಅವರನ್ನು ಹೊರತುಪಡಿಸಿ ಈ ವಾರ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬೇಬಿ ಕೆಟ್ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಾರ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.